ಅನ್ನಿಸ್ತಲಿಕ್ಕೋಸ್ಕರ ನಾ ದೊಡ್ಡ ಪಂಡಿತ ಅಂತ ಹೇಳಿಸ್ಕೊಳ್ಳೋದಕ್ಕೆ ನಿಮಗೆ ಉಪನ್ಯಾಸನ ಇವತ್ತು ಮಾಡಂಗಿಲ್ಲ. ನಿಮ್ಮ ಸ್ಥಿತಿಗತಿಗಳನ್ನರಿತು ಸಂಕ್ಷೇಪವಾಗಿ ಉಪನ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ಸರ್ಪಭೂಷಣ ಶಿವಯೋಗಿಗಳು, ನಾನು ನಿಮಗೆ ಮೊನ್ನೆ ಹೇಳಿನಿ, ಶಾಸ್ತ್ರ ಅಂದ್ರೆ ತಂತಿ ಮ್ಯಾಲ ನಡ್ದಂಗದ ಅಂತ. ತಂತಿ ಮ್ಯಾಲ ನಡೆಯೋ ಬಾಳ ಮೈ ಮ್ಯಾಲ ಎಚ್ಚರ ಇಟ್ಟುಕೊಂಡು ಯಾಕಡೆನೂ ನೋಡ್ಲಾರ್ದನೆ ಲಕ್ಷ್ಯವನ್ನು ತಂತಿ ಮ್ಯಾಲೆ ಇಟ್ಕೊಂಡು ಹೆಜ್ಜೆ ಇಟ್ಕೊಂಡು ಹೋದ ಅಂತಂದ್ರೆ ಜನ ನೋಡಿ ಆಶ್ಚರ್ಯ ಪಡ್ತಾರೆ. ಇವ ಏನಾರ ಅಲ್ಲಿ ಡೌನ್ ಮಾಡಕ್ಕೆ ಹೋದ, ಆಡಂಬರ ಮಾಡಕ್ಕೆ ಹೋದ ಅಂದ್ರೆ ಹೋತ ಹಡ್ಡಿಕ ಚೂರು ಚೂರು ಎಲುಬುಗಳು ಮುರಿದು ಚೂರು ಚೂರು ಆಗ್ತಾವ. ಹಂಗ ಉಪಕ್ರಮ ಉಪಸಂಹಾರ ವಿಷಯಾಂತರ ಮಾಡಬಾರ್ದು. ಅದನ್ನು ಅಪರೋಕ್ಷಾನುಭವಿ ಸಕ್ರೆಪ್ಪನವರು ತಮ್ಮ ಪದ್ಯದೊಳಗೆ ಹೇಳಿದ್ದಾರೆ. ವಿಷಯಾಂತರ ಮಾಡಬಾರ್ದು ಅಂತ. ಇರಲಿ, ಅದಕ್ಕೆ ನಾನು ಈಗೇನು ಹೇಳುವುದಂದ್ರೆ ಅಗ್ದಿ ವಿಷಯದ ಮ್ಯಾಲೇನೆ ಒಂದು 4 ಮಾತಾಡ್ತೀನಿ. ಏನಿರ್ದೊಡೆಯನು ನಿಜಬೋಧೆ ಒಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು. ಜಗತ್ತಿನೊಳಗ ಜ್ಞಾನ ಒಂದು ಅಮೂಲ್ಯವಾದ ರತ್ನ ಇದೆ. ಆ ರತ್ನ ಯಾವನು ಸಂಪಾದನೆ ಮಾಡ್ಕೋತಾನೋ ಅವನಿಗಿಂತ ಶ್ರೀಮಂತ ಯಾರೂ ಇಲ್ಲ. ಇಡೀ ಜಗತ್ತಿನಲ್ಲಿರುವ ಪದಾರ್ಥಗಳೇ ಒಂದು ಪಟ್ಟಿಯ ತಗಡಿಯಲ್ಲಿಡ್ರಿ, ಜ್ಞಾನ ಇನ್ನೊಂದು ತಕ್ಕಡಿಯ ಪಟ್ಟಿಯಲ್ಲಿ ಇಡ್ರಿ, ಯಾವುದು ವಾಜ್ಯ ಆಗುತ್ತೆ ಅಂತ ಕೇಳಿದರೆ ಜ್ಞಾನ ಭಾರ ಆಗುತ್ತೆ, ಅದು ಹಗುರಾಗುತ್ತೆ, ತುಚ್ಛ ಆಗುತ್ತೆ. ಜ್ಞಾನ ಆದವನಿಗೆ ನಿಸ್ಪೃಹಸ್ಯ ತೃಣಂ ಜಗತ್. ನಿಸ್ಪೃಹ ಅಂದ್ರೆ ಜ್ಞಾನ ಆದ ಮೇಲೆ ಅವನಿಗೆ ಆಸೆ ಆಕಾಂಕ್ಷೆಗಳು ಇರುವುದಿಲ್ಲ. ಅವನಿಗೆ ಜಗತ್ತು ಹೇಗಾಗುತ್ತೆ ಅಂದ್ರೆ ಹುಲ್ಲು ಕಡ್ಡಿಗೆ ಸಮಾನ ಆಗುತ್ತೆ. ಅಂದ್ರೆ ಆ ಹುಲ್ಲು ಕಡ್ಡಿಗೆ ಸಮಾನ ಆದಂಥ ಜಗತ್ತಿನ ಪದಾರ್ಥಗಳು ನಿಮ್ಮ ಹತ್ರ ಎಷ್ಟಿದ್ರದ ಏನು, ಏನಿದ್ರದ ಏನು, ಏನಿಲ್ಲದೆ ಹೋದ್ರೆ ಅವು ಪ್ರಯೋಜನಕ್ಕಿಲ್ಲ. ಅಹಂ ಬ್ರಹ್ಮಾಸ್ಮಿ ಎಂಬ ಖಂಡಾಕಾರ ವೃತ್ತಿ ಉದಯ ಆಗದೆ ಇದ್ರೆ ಅವು ಏನಿದ್ರು ಕೂಡ ಮಾಯಾ ಕಾರ್ಯಗಳಾದ ತುಚ್ಛವಾದ ಪದಾರ್ಥಗಳು, ಅವು ಅದಕ್ಕೂ ಉಪಯೋಗಕ್ಕೆ ಬರಂಗಿಲ್ಲ ಅಂತ. ನಿಮಗಿದಕ್ಕೊಂದು ಸಣ್ಣ ದೃಷ್ಟಾಂತ ಹೇಳ್ತೀನಿ. ಒಬ್ಬ ವೇಶ್ಯೆ ಇದ್ಲು ಒಂದು ಊರಾಗ, ಆಕೆ ಭಾಳ ಸಂಪಾದನೆ ಮಾಡಿದ್ಲು. ಇಂಥ ಚಲೋ ಶಾಸ್ತ್ರ ಹೇಳುವಂಥ ಸ್ವಾಮಿಗಳು ಬಂದಿದ್ರು, ಜನ ಭಾಳ ಹೋಗ್ತಿದ್ರು. ಇವರೆಲ್ಲ ಸಾಯಂಕಾಲ ಆದ ಕೂಡಲೇ ಕೈಯಾಗ ಪುಸ್ತಕ ಇಟ್ಕೊಂಡು ಹೋಗ್ತಾರ, ಎಲ್ಲಿ ಹೋಗ್ತಾರೆ ಅಂತ ದಾಸಿ ಕೇಳಿದ್ಲು. ಅಲ್ಲಿಬ್ಬರು ಸ್ವಾಮಿಗಳು ಬಂದಾರ, ಉಪನ್ಯಾಸ ಮಾಡ್ತಾರೆ, ಅದನ್ನು ಕೇಳಕ್ಕೆ ಹೋಗ್ತಾರ ಅಂತ ದಾಸಿ ಹೇಳಿದ್ಲು. ಹಾಗಾದ್ರೆ ನಾನು ಇವತ್ತು ಹೋಗ್ತೀನಿ ಅಂದ್ಲಕ್ಕೆ. ನೋಡ್ರಿ, ಅಕ್ಕಿಗೂ ಅಂತ ಪ್ರವೃತ್ತಿ ಬಂತು. ಅಕ್ಕಿನೂ ಕೇಳಕ್ಕೆ ಬಂದ್ಲು, ಕೊಂತ್ಲು. ಕಳ್ಳರು ಇದನ್ನ ಗಮನಿಸಿದ್ರು. ಓಹೋ, ವೇಶ್ಯೆಯ ಮನೆಯಲ್ಲಿ ಸಾಕಷ್ಟು ಸಂಪಾದನೆ ಇದೆ, ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ದುಡ್ಡ ಎಲ್ಲ ಇದೆ. ಈಕಿಯರ ಎಲ್ಲಿ ಹೋಗ್ಯಾಳ? ಸ್ವಾಮಿಗಳ ಹತ್ರ ಹೋಗ್ಯಾಳ. ಕಾಯವ್ರು ಯಾರೂ ಇಲ್ಲ, ಇದೇ ಒಳ್ಳೆಯ ಸಮಯ, ನಾವು ಹೊಡ್ಕೊಂಡು ಹೋಗ್ಬೇಕು ಅಂತ 7-8 ಜನ ಕಳ್ಳರು ಅಲ್ಲಿಗೆ ಬಂದರು. ಎಲ್ಲ ಒಳಗೆ ಬಂದರು, ಬಡ ಬಡ ಹುಡುಕಿದ್ರು, ತಿಜೋರಿ ತೆಗೆದ್ರು, ಎಲ್ಲ ಕಟ್ಕೋತಾ ಇದ್ರು. ಇದನ್ನು ನೋಡಿದ್ರೆ ದಾಸಿ ಓಡಿ 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 ಆ ಶಾಸ್ತ್ರ ನಡಿ ಜಾಗಕ್ಕೆ ಬಂದ್ಲು. ಗಾಬರಿ ಆಗಿದ್ಲು. ಈಕೆ ವೇಷಿಕೆಯಲ್ಲಿ ಯಾಕೆ ಇಷ್ಟು ಗಾಬರಿ ಆಗಿದ್ವಿ ಅಂದ್ಲು. ಗಾಬರಿ ಆಗಿದ ಕೂಡಲೇ ಕಳ್ಳರು ಬಂದಾರ, ಎಲ್ಲ ಕಟ್ಕೊಳಕ್ಕೆ ಹತ್ತಾರ, ನಮಗೇನು ಉಳಿಸ್ತಾ ಇಲ್ಲ, ನೀ ಬಾ ಕಟ್ಕೊಳ್ಳೋದಕ್ಕೆ ಬಿಡು ಅಂದ್ರಕ್ಕೆ. ಕಟ್ಕೊಂಡು ಹೋಗೋದಕ್ಕೆ ಬಿಡು ಅಂದ್ಲಕ್ಕೆ. ಯಾಕೆ ಸ್ವಾಮಿಗಳು ಅವತ್ತು ವೈರಾಗ್ಯದ ಬಗ್ಗೆ ಹೇಳ್ತಾ ಇದ್ರು. ಅವೆಲ್ಲ ತುಚ್ಛ ಅದಾವ, ಜ್ಞಾನದ ಮುಂದೆ ಅವು ಎದಕ್ಕೂ ಬರುವುದಿಲ್ಲ, ನಿಷ್ಪ್ರಯೋಜನ, ಎಲ್ಲ ಬಿಟ್ಟು ಹೋಗೋದಾವ ಅಂತ ಹೇಳ್ತಿದ್ರು. ಆಕೆಗೆ ಅದು ಮನಸ್ಸಿನ ಮೇಲೆ ಮೂಡಿತ್ತು. ಆಕೆ ಏನಂದ್ಲು, ಅವೆಲ್ಲ ಕಟ್ಕೊಂಡು ಹೋಗೋದ್ರಕ್ಕೆ ಬಿಡು ಅಂದ್ಲ. ದಾಸಿಗೆ ಆದ್ಲು, ಇಷ್ಟು ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಕಟ್ಕೊಂಡು ಹೋಗ್ಲಿ ಬಿಡು ಅಂತ. ಏನಿದು ಅಂತ ಯಾಕೆ ಅಂತ ಕೇಳಿದ್ಲು. ಅವು ಖೋಟ ಅದಾವ ಹೋಗು ಅಂದ್ಲಕ್ಕೆ. ಏನಂದ್ಲು? ಖೋಟ ಅದಾವ ಹೋಗ್ಲಿ ಅಂತಂದ್ಲು. ಈಕೆ ಮತ್ತೆ ಓಡಿ ಹೋದ್ಲು. ಓಡಿ ಹೋದ್ರು. ಆಕೆ ವೇಶ್ಯ ಬರಲೇ ಇಲ್ಲ. ಅವು ಕಳ್ಳರು ಕೇಳಿದ್ರು,
ನಿಮ್ಮ ಯಜಮಾನಿಗೆ ಹೋಗಿ ವಿಷಯ ತಿಳಿಸ್ರೇನು ಅಂತ ಕೇಳಿದರು. ಹಾಂ ತಿಳಿಸಿದ್ನಲ್ರಿ. ಮತ್ತೆ ಯಾಕೆ ಬರಲಿಲ್ಲ? ಅವು ಕೋಟ ಅದಾವಂತ ವೈದ್ಯರು ಅಲ್ಲಿ ಹಾಕ್ಬಿಡು ಅಂದಾಳ. ಕಾಳ್ರಂದ್ರು ನಾವು ಎಷ್ಟು ಕಷ್ಟಪಟ್ಟು ಒಳ್ಳೆ ಸುಸಂದರ್ಭ ನೋಡ್ಕೊಂಡು ಬಂದು ಇವನು ಕಾಳು ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಕೋಟ ಅದಾವಂತ ಇವನು ತಗೊಳ್ಳೋರು ಯಾರು, ನಮಗೆ ಅದಕ್ಕೆ ಬೇಕು ಇವು ಅಂತ ಅಲ್ಲೇ ಬಿಟ್ಟು ಅವರು ಹೊಟ್ಟೋಗ್ಬಿಟ್ರಂತ. ಹಂಗೆ ಜ್ಞಾನದ ಮುಂದೆ ಇವೆಲ್ಲ ಕೋಟ ಅದಾವ. ನಿಮ್ಮ ಮನಿ ಹೊಲ ಹೆಂಡ್ರು ಮಕ್ಕಳು ದುಡ್ಡು ಅಧಿಕಾರ ಧನ ದವಸ ಎಲ್ಲ ಏನದಾವ ಇವು ಜ್ಞಾನದ ಮುಂದೆ ಇವೇನದಾವ? ಕೋಟ ಅದಾವ, ಕೋಟ ಅದಾವ. ನೋಡ್ರಿ, ಒಂದೇ ದಿನ ಶಾಸ್ತ್ರ ಕೇಳಿದ್ದಕ್ಕೆ ಆಕೆ ಸಂಪತ್ತು ಉಳ್ಕೋತು, ಆಕೆ ವೈರಾಗ್ಯ ಪ್ರಾಪ್ತಿ ಆಯ್ತು, ಆಕೆಗೆ ಶಿಷ್ಯರಾದ್ರಂತ ಅವ್ರು ಬಂದು ಯವ್ವ ನೀ ಎಂಥ ಮಾತು ಹೇಳಿದಿ ಅಂಥೇಳಿ. ಅದಕ್ಕೋಸ್ಕರವಾಗಿ ಏನು ಹೇಳ್ತಾರೆ ಅಂದ್ರೆ, ಏನಿರ್ದೊಡೆಯನು, ಏನಿದ್ರೆ ಏನು, ಅದಕ್ಕೆ ಮುಂದೆ ವಿವರಣೆ ಕೊಟ್ಟಾರ ವ್ಯಾಖ್ಯಾನದಲ್ಲಿ. ಏನಿದ್ದೊಡೆಯನು, ಏನು ಬೇಕು? ನಿಜಬೋಧೆ ಒಂದಿಲ್ಲದೆ, ನಿನ್ನ ಸ್ವರೂಪ ಜ್ಞಾನ ಒಂದಿಲ್ಲದೆ ಹೋದ್ರೆ ಅವು ಹೇಗಿದಾವು? ಎಲ್ಲ ಪದಾರ್ಥಗಳು ಹೇಗಿದಾವ ಅಂತ ಕೇಳಿದ್ರೆ ಎಲ್ಲ ಅಧಿಕಾರ ಆಮಿಷ ರೂಪ ದ್ರವ್ಯ ಏನದಾವಂದ್ರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು. ಬಹಳ ಸುಂದರವಾದ ದೃಷ್ಟಾಂತ ಕೊಟ್ಟಾರ ಅವರು. ದೃಷ್ಟಾಂತ ಬಹಳ ಬಂಧೂರು ಇರಬೇಕು, ಅನುಭವಾತ್ಮಕವಾಗಿರಬೇಕು. ಅಂಥ ದೃಷ್ಟಾಂತ ಇದ್ರೇನೆ ದಾಷ್ಟಾಂತದಲ್ಲಿ ಸಮನ್ವಯ ಆಗುತ್ತೆ, ಇಲ್ಲದೆ ಹೋದ್ರೆ ಆಗೋದಿಲ್ಲ. ಕಾನನ ಅಂದರೆ ನೀವು ಪ್ರಾಯ ಈ ಕಡೆ ಜನ ಬಯಲುಸೀಮೆಯವರು ಅರಣ್ಯವನ್ನು ನೋಡೇ ಇಲ್ಲ ಅಂತ ಹೇಳಬಹುದು. ನೀವು ಕೊಡಗ ಈ ಇದು ಚನ್ನಬಸವಣ್ಣನ ಇದು ಇದೆಯಲ್ಲ, ಯಾವುದು ಉಳಿವಿ, ಈ ಕಡೆ ಹೋದಾಗ ನಿಮಗೆ ಕಾನನ ಕಾಣುತ್ತೆ, ಅಲ್ಲಿ ಅನುಭವಕ್ಕೆ ಬರುತ್ತೆ. ಕಾನನ ಅಂದ್ರೆ ಇಷ್ಟು ದಟ್ಟ ಇರ್ತದ ಅರಣ್ಯ ಅಂದ್ರೆ, ಅಲ್ಲಿ ಏನೇನೇನೇನೇನೇನು ಇಲ್ಲ, ಬರೇ ಚೀ ಅಂತ ಹಗಲತ್ತೆ ಶಬ್ದ ಬರ್ತಿರ್ತದೆ. ಕತ್ಲೆ ಅಂದ್ರೆ ಕತ್ಲೆ, ಒಳಗೆ ಹೋಗ್ಬೇಕಂದ್ರೆ ಕತ್ಲೆನೇ. ಸೂರ್ಯನ ಬೆಳಕು ಅಲ್ಲಿ ಬೀಳಂಗಿಲ್ಲ, ಚಂದ್ರನ ಬೆಳಕನು ಅಲ್ಲಿ ಬೀಳಂಗಿಲ್ಲ. ಅಂತ ಆ ದೊಡ್ಡ ಕಾನನದೊಳಗೆ ಪ್ರಾಣಿಗಳು, ಪಾಪ ಪ್ರಾಣಿಗಳು ತಿರುಗಾಡ್ತಾ ಇದ್ದಾವ. ಅರಣ್ಯದ ಮನುಷ್ಯರು ಇದ್ದಿರಬಹುದು, ಆದರೆ ಒಂಚೂರು ಮ್ಯಾಲ ಚಂದ್ರೋದಯ ಆದ್ರೆ, ಸೂರ್ಯೋದಯ ಆದ್ರೆ ಒಂಚೂರು ಒಳಗಿನ ಇದ್ದವರಿಗೆ ಪ್ರಯೋಜನ ಇಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳನ್ನು ಬೆಳಗುವ ಚಂದ್ರ ಸೂರ್ಯರು ಉದಯ ಆದರೂ ಕೂಡ ಅದು ಹೊರಗಾಯ್ತೆ ಹೊರತು ಕಾನನದಲ್ಲಿರುವಂತಹ ಪ್ರಾಣಿಗಳಿಗೆ ಅವುಗಳ ಉಪಯೋಗ ಇಲ್ಲ. ಈ ದೃಷ್ಟಾಂತದಂತೆ ಏನೆಲ್ಲ ಇದ್ದು ನಿನ್ನ ಹೃದಯದಲ್ಲಿ ಕತ್ತಲೆ ಇತ್ತು ಅಂತಂದ್ರೆ ಅವು ಏನಿದ್ರು ಕೂಡ ಏನಾಗ್ತಾವ? ಪ್ರಯೋಜನ ಇಲ್ಲ. ಇದೇ ರೀತಿಯಾಗಿ ಹೇಳ್ತಾರೆ ಯಾರು ಶಂಕರಾಚಾರ್ಯ ಒಂದು ಕಡೆಯಲ್ಲಿ ಹೇಳ್ತಾರೆ, ಗುರೋರಂಘ್ರಿ ಪದ್ಮೆ ಮನಶ್ಚೇನ ಲಗ್ನಂ ತತಃ ಕಿಂ ತತಃ ಕಿಂ ತತಃ ಕಿಂ. ಏನೆಲ್ಲ ಇದ್ದು ಕೂಡ ನಿನಗೆ ಗುರುಪಾದದಲ್ಲಿ ಭಕ್ತಿ ಇಲ್ಲ, ಗುರುಪಾದದ ಸಾಕ್ಷಾತ್ಕಾರ ಇಲ್ಲ ಅಂದ್ರೆ ಅದೇನಿದ್ದೇನು ಪ್ರಯೋಜನ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಯಾವುದು? ಏನು ಕಲಿತೊಡದೇನು ಯತ್ನದಲ್ಲೇನು ಮಾಡಿದೊಡೇನು ಸರ್ವವು ಕಾನನದ ಬೆಳೆದಿಂಗಳಂದದೆ ವ್ಯರ್ಥವಾಗಿರುವುದು. ಸ್ವಾನುಭವ ಸುಜ್ಞಾನವಿಲ್ಲದ ಮಾನವನು ಬದುಕಿದೊಡದೇನದು ಶ್ವಾನಶೂಕರನಂತೆ ಹೊಟ್ಟೆ ಹರಿದುಕೊಂಡೇನು ಅಂತ ಅಮೃತ ಗ್ರಂಥಕಾರರು ಇದೇ ಕಾರಣ